ಒಂದು ಟೀಚರ್ ಪಾಠ ಮಾಡ್ತಿರ್ತಾರೆ, ಅದು ಏನೋ ಒಂದು ಇರುತ್ತೆ, ಅಥವಾ ಟೀಚರ್ ಏನೋ ಮಗುವಿಂದೇನೋ ಒಂದು ರೇಗ್ತಾಳೆ ಅಥವಾ ಒಂದೇನೋ ಬೆದರಿಸ್ತಾರೆ. ಆ ಮಗು ಹೋಗಿ ಯಥಾವತ್ತು ತಂದೆ ತಾಯಿ ಹೇಳುತ್ತೆ. ಅವ್ರು ಹೇಳಿದ ತಕ್ಷಣ ಫೋನ್ ಮಾಡ್ತಾರೆ ಇಲ್ಲಿ. ಆ ಮಗು ಮುಂದೆ ನಿಲ್ಲಿಸ್ಕೊಂಡು ಏನು ನಮ್ಮ ಮಗು ಹೀಗಂದಂತೆ ಅದು ಯಾವ ಟೀಚರ್ ಹಾಗೆ ಹೀಗೆ ಅಂತ ಬಂದು ಈ ಟೀಚರ್ಸ್ಗಳು ಎದುರೋಗ್ಬಿಡ್ತಾರೆ. ಮಾರನೇ ದಿನ ಏನಾಗ್ಬಿಡುತ್ತೆ, ಅವ್ರ ಮಗುನ ಮಾತಾಡ್ಸೋಕ್ಕೆ ಎದುರ್ಕೊಂಡ್ಬಿಡ್ತಾಳೆ ಅವಳು. ಕರೆಕ್ಟ್ ಕರೆಕ್ಟ್. ಇದನ್ನು ತಂದೆ ತಾಯಿ ಯೋಚನೆ ಮಾಡಲ್ಲ. ಲಾಸ್ ಆಗೋದು ತನ್ನ ಮಗುಗೆ ಅಂತ ಗೊತ್ತಾಗಲ್ಲ. ಆಮೇಲೆ ಏನು ಮಾಡುತ್ತೆ, ಆ ಮಗು ಚಿಕ್ಕ ಚಿಕ್ಕದು ಇಲ್ಲದೇ ಇರೋದನ್ನೆಲ್ಲ ಕ್ರಿಯೇಟ್ ಮಾಡಿ ಹೇಳೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದನ್ನು ನಂಬ್ತಾರೆ, ಅದನ್ನು ಸಮರ್ಥಿಸ್ಕೊಳ್ಳೋದು. ಆ ಥರ ಪೇರೆಂಟ್ಗಳು ನಾನು ನೋಡಿದ್ದೀನಿ. ಯಾವಾಗಲೂ ಪೇರೆಂಟ್ಗಳಿಗೆ ನಾನು ಹೇಳೋದೇನೆಂದರೆ, ಮಕ್ಕಳು ಏನಾರು ಬಂದು ಹೇಳಿದ್ರೆ, ಕಂಪ್ಲೇಂಟ್ ಥರ ಬಂದು ಹೇಳಿದ್ರೆ, ನೀವು ಕಾನ್ಸಂಟ್ರೇಟ್ ಇಟ್ಟು ಕೇಳೋವಂಥ ಅಭ್ಯಾಸ ಮಾಡ್ಕೋಬೇಡಿ. ಕೇಳಿ, ನೀವು ಹೇಳ್ತಾ ಇರೋದು ಕೇಳಿಸ್ಕೊಳ್ತಿಲ್ವೇನೋ ಅನ್ನೋ ಥರದಲ್ಲಿ ನೋಡಿ. ಆಯಿತು ಬಿಡಪ್ಪ, ನೋಡ್ತೀನಿ, ಮಾತಾಡ್ತೀನಿ, ನೀ ಸ್ಕೂಲ್ ಆ ಥರ ಒಂದೇನೋ ಮಾಡಿದ್ರೆ ಮಗು ಯಾವಾಗ ನೀವು ಇಂಟ್ರೆಸ್ಟಿಂದ ಕೇಳಿಸ್ಕೊಳ್ಳಲ್ಲ, ಹೇಳೋದನ್ನು ಕಡಿಮೆ ಮಾಡುತ್ತೆ. ಬಟ್ ಕೇಳಿಸ್ಕೋಬಾರ್ದಾಗಿದ್ದರೆ, ಸೀರಿಯಸ್ ವಿಚಾರ ಇದ್ದರೆ ಅನ್ನೋದು ಪ್ರಶ್ನೆ. ಎಸ್, ಕೇಳಿಸ್ಕೊಳ್ಳಿ. ನೀವು ಸೀರಿಯಸ್ಸಾಗಿ ಕೇಳಿಸ್ಕೊತಿದ್ದೀರಿ ಅಂತ ಮಗು ಗೊತ್ತಾಗಬಾರ್ದು. ಅದ್ರ ಸಂಬಂಧ ಮಗು ಗೊತ್ತಾಗದೇ ಇರೋಂಗೆ ನೀವು ಸ್ಕೂಲಲ್ಲಿ ಟೀಚರ್ಸು, ಮ್ಯಾನೇಜ್ಮೆಂಟು ಅಥವಾ ಪ್ರಿನ್ಸಿಪಲ್ನ ವಿಚಾರಿಸಿ. ಕರೆಕ್ಟ್. ನೀವು ವಿಚಾರಿಸಿರೋದು ಮಗು ಗೊತ್ತಾಗಬಾರ್ದು.